ಎನಿವೇರ್ ಇನ್ ದಿ ವರ್ಲ್ಡ್. ಐ ಅಡ್ರೆಸ್ ನ್ಯಾಷನಲ್ ಮೀಡಿಯಾ, ಐ ಅಡ್ರೆಸ್ ಇಂಟರ್ನ್ಯಾಷನಲ್ ಮೀಡಿಯಾ. ನಮ್ಮವರದ್ದು ನಮಗೆ ಏನೋ ಒಂದು ಹತ್ರ ಸಂಬಂಧ ಸದರ, ಆ ಸದರದಲ್ಲಿ ಏನಾರ ಒಂದು ಮಾತು ಅಂದಿರ್ಬೋದು ನಾನು ಅಕಸ್ಮಾತ್, ಅದನ್ನು ಕೂಡ ವಿಷಾದವನ್ನ ವ್ಯಕ್ತಪಡಿಸ್ತೀವಿ. ನಿಮ್ಗೆ ಯಾರಿಗಾದ್ರೂ ಅದರಲ್ಲಿ ಹರ್ಟ್ ಆಗಿದ್ರೆ ಅಥವಾ ಬೇರೆ ರೀತಿ ಏನಾರ ಕಲ್ಪನೆಗಳು ಬಂದಿದ್ರೆ ಪ್ಲೀಸ್ ಫರ್ಗೆಟ್ ಇಟ್. ಅದನ್ನು ನಾನು ವಿಷಾದವನ್ನ ವ್ಯಕ್ತಪಡಿಸ್ತೀನಿ. ಅದಕ್ಕೆ ನೀವುಗಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಂದು ಲಿಮಿಟೇಷನ್ ಇರ್ತದೆ. ಅಲ್ಲ ರೀ, ಅದು ನಾನು ಹೇಳ್ತಿದ್ದೀನಿ, ಕೆಳಗಡೆ ಬಂದು ಹೇಳಿದ್ದೀನಿ, ಇಲ್ಲಪ್ಪ ತಮಾಷೆ ಹೇಳಿದ್ದೀನಿ, ನಾನು ಅದೇನಂತ ಸೀರಿಯಸ್ ಆಗಿ ತಗೊಬಿಡಿದ್ರೆ ಅದನ್ನೇ ಹಾಕೊಂಡು ಹೊಡೆದ್ಬಿಟ್ಟು ಕ್ಷಮೆ ಕೇಳೋದ್ರೆ ಇಸ್ ದಟ್ ದಿ ರೀಸನ್ ಫಾರ್ ಮೀ ಟು ಆಸ್ಕ್ ಫಾರ್ ಎನ್ ಅಪಾಲಜಿ? ಹೇಳಿ ನೀವು ಅಂದ್ರೆ ಈಗಲೇ ಕೇಳ್ತೀವಿ. ನಾನು ನಾವು ಕೂಡ ಪಬ್ಲಿಕ್ ಲೈಫ್ ಅಲ್ಲಿ 16 ವರ್ಷ ಬಂದು ಎಷ್ಟು ಜನ ನಮ್ಮನ್ನ ಕ್ರಿಟಿಸೈಸ್ ಮಾಡಿರೋರು ಉಂಟು, ಅಪ್ರಿಶಿಯೇಟ್ ಮಾಡಿರೋ ಉಂಟು. ಮೀಡಿಯಾದಲ್ಲಿ ಏನು ಎಲ್ಲರೂ ನಮ್ಮನ್ನ ಹೋಗ್ಲಿ ಬರೀರಪ್ಪ ಅಂತೀವ ಅಥವಾ ನಾವು ಕೇಳ್ತೀವ? ನಾವು ನಿಮ್ಮನ್ನ ಕೇಳ್ತೀವ? ಆರೋ ಮಾಡ್ಕೊಂಡು ನಾನು ಹೋಗಲ್ಲ, ಡೀಟೇಲ್ಸ್ ಹೋಗಲ್ಲ, ನಾನು ಡೀಟೇಲ್ಗೆ ಹೋಗಲ್ಲ. ನನಗೆ ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ಹೋಮ್ ಮಿನಿಸ್ಟರ್, ಮೈಂಡ್ ಯು. ನನಗೆ ಎಲ್ಲರದ್ದು ಎಲ್ಲ ವಿಚಾರಗಳು ಗೊತ್ತಿದೆ. ನಾನು ತಪ್ಪು ತಿಳ್ಕೊಳಕ್ಕಾಗತ್ತೆ. ಹಾಗೆ ನನ್ನಿಂದನೇ ಏನೋ ಅವರಿಗೆ ಬೇಜಾರಾಗಿರ್ಬೋದು ಬಿಡೋ ಅದ್ಲಾಗಿಂತ ಸುಮ್ಮನೆ ಆಗೋದು. ನನಗೆ ನೀವು ಅಫಿಷಿಯಲ್ ಲೆಟರ್ ಬರೀತೀರಾ ಅಪಾಲಜಿ ಮಾಡ್ಕೋ ಅಂತ ಅಂದ್ರೆ ಆ ಮಟ್ಟಕ್ಕೆ ನಾನು ಇದ್ದೀನ? ಹೇಳಿ, ಇದ್ರೆ ಅದನ್ನು ಕೇಳ್ಬಿಡೋದು. ಪ್ಲೀಸ್ ಡೋಂಟ್ ಟ್ರೀಟ್ ಲೈಕ್ ಆತರ. ಹೋಗಬೇಡಿ, ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು ನೋಡಿ, ಅಲ್ಲೇ ಬಿಟ್ಬಿಡ್ಬೇಕಾಗಿತ್ತು. ಅಲ್ಲೇ ಬಿಟ್ಟು ಕ್ಯಾಮ್ರಾಗಳೆಲ್ಲ ಇರಿಸಿ